ಒಂದೊಂದು 8 kg ಇವೆ. ಮೊದಲೇ ಹೇಳ್ದಲ್ಲಣ್ಣ. ಇನ್ನೊಂದು ಕಿತ ಹೇಳೋಣ. 50 kg ಐತೆ. ನೋಡ್ದಾ 50 kgನ 5 ಬೆಳ್ಳಗೆ ಎತ್ತು ಬಿಸಾಕ್ತೆ. ಹೆಂಗೆ ನನ್ನ ತಾಕತ್ತು? ನಂಗೆ ತಾಕತ್ತಿಲ್ಲ ಅಂತೀರಾ? ಜಾನಕಿ ನೋಡಿದ ತಕ್ಷಣ ರಾಮಣ್ಣ ತಾಕತ್ತೆಲ್ಲ ಹೊಂಟೋಗಿ ಅವ್ರು ಸೋತ್ರು ಅಂತ ಜಾನಕಿ ಅನ್ಕೊಂಡಿದ್ದಾಳೆ. ಮೇಡಮ್ ನೋಡಿದ್ರಲ್ಲ? ಆದ್ರೆ ಬರಗಾಡಿಗೆ ಗೊಬ್ಬರ ಹಾಕ್ತಂಗೆ ಏನಕ್ಕೂ ಪ್ರಯೋಜನ ಇಲ್ಲ. ಯಾಕೆ ಪ್ರಯೋಜನ ಇಲ್ಲ? ಮತ್ತಿನ್ನೇನು ಕಣ್ಣಲ್ಲಿ ಕಣ್ಣಿಟ್ಟು ತಾಕತ್ ತೋರ್ಸು ಅಂದ್ರೆ ನೀನ್ ಒಳ್ಳೆ ಕೂಲಿ ಆಳಂಗೆ. ವಾ ರಮಣ ಹೋಗ್ಬೇಕು, ಮೂಟೆ ಎಲ್ಲ ಎತ್ತಾಕೊಟ್ಬಿಟ್ಟು ರಮಣ ಅವ್ರು ಸಿದ್ಧ ಬೈತಾನೆ. ಕೃಷ್ಣಣ್ಣ ನಮ್ಮ ಪೈಲ್ವಾನ್ ಅವರಲ್ಲ, ಅವ್ರು ಎತ್ತ ಕೊಡ್ತಾರೆ. ನಂಗೆ ಹೊಸ ಕ್ಯಾಮೆ ಐತೆ. ಯಾವ ಪೈಲ್ವಾನ್ ರಮಣ? ಹೂವ ಅಲ್ಲೊಡ್ಲ ಕ್ಯಾರ್ಯಾವು. ಏ ರಾಮಣ್ಣ, ನನ್ನಿಂದ ಹಾಕಿಲ್ಲ, ನಾನು ಬರ್ತೀನಿ. ಮಂಜಣ್ಣ ಮೂಟೆ ನೀವೇ ಎತ್ತಾಕೊಟ್ಬಿಟ್ಟು ಹೋಗ್ಬೇಕು. ರಾಮಣ್ಣ, ನಿಂಗೆ ನನ್ನ ಮ್ಯಾಕ್ ಕೋಪ ಆಯ್ತು ಅಂದರೆ ಬಾಯಿ ಬಿಟ್ಟು ಹೇಳ್ಬಿಡು. ಅದನ್ನ ಬಿಟ್ಟು ಯಾಕೆ ಈ ಥರ ವಸ್ತುಸಾಗಿ ಹಿಂಸೆ ಮಾಡಿಯೇ? ಪಲ್ಲಕ್ಕಿ ಮುಂದೆ ಹೊಡೆಯಂಗೆ ಯಾಕೆ ಇಟ್ಟು ಒಂದು ತೆಂಗಿನಕಾಯಿ? ಲೈ, ನನ್ನ ಏನು ಅನ್ಕೊಂಡವ್ರಲ್ಲ ಇವರು, ನನಗೆ ತಾಕತ್ತಿಲ್ಲ ಅಂತಾರ? ತೋರಿಸ್ತೀನಿ ನನ್ನ ತಾಕತ್ತು. ಯಾಕೆ ರಾಮಣ್ಣ ಎಂಟ್ರಿಲೇ ದಿಗಲ್ ಬಿದ್ಬಿಟ್ಟ? ನಂಗೆ ಗೊತ್ತು ಬಿಡು, ನಿನ್ನಿಂದ ಆಗಕ್ಕಿಲ್ಲ. ಲೈ ನೋಡ್ಲ ಇವಾಗ ನಾವು ನಿಂಗೆ ತಾಕತ್ತೈತೆ ಅಂತ ಒಪ್ಕೋತೀನಿ. ಮೇಡಮ್ ಸ್ಕೇಲಲ್ಲಿ ಬಾರಿಸು ತಡ್ಕತೀಯ, ಆದರೆ ನಾನು ಒದೆ ತಿನ್ನಕ್ಕೆ ರೆಡಿ ಇಲ್ಲ. ನಾ ಹೊಲ್ತಾ ಹೋಯ್ತೀನಿ, ಬಲ್ಲ ಹೋಗ ಲೈ, ಎದ್ರ ಪುಕ್ಲ. ಗಿಡ ಮರಗಳು ಸಹ ನಮ್ಮ ಥರನೇ ಆಹಾರ ಉತ್ಪತ್ತಿ ಮಾಡಿಕೊಡುತ್ತೆ. ಬೇರಿಂದ ನೀರನ್ನ ಹೀರ್ಕೊಂಡು ಮತ್ತು ಸೂರ್ಯನ ಬೆಳಕನ್ನು ಉಪಯೋಗಿಸ್ಕೊಂಡು ಕೂಡ ಆಹಾರ ಉತ್ಪತ್ತಿ ಮಾಡಿಕೊಳ್ಳುತ್ತೆ. ನಿಮಗೆಲ್ಲ ನಾನು ಹೇಳಿದ್ನಲ್ಲ, ಎಲೆಗಳಲ್ಲಿ ಪತ್ರ ಹರಿತು ಇರುತ್ತೆ ಅಂತ. ಅದು ಎಲ್ಲೋದ್ರು ಎಲ್ಲ ಜೈ ಆಂಜನಪ್ಪ. ರಮಣ ನಂಗೊತ್ತು ಕೊಡು, ನಂಗೆ ರಮಣ ನಂಗೊಡು. ಲೇ ನೋಡಿದ್ರನ್ರಲ್ಲ ನನ್ನ ತಾಕತ್ತು ಹೆಂಗೆ? ರಾಮಣ್ಣ, ನಿನ್ನ ತಾಕತ್ ಬಗ್ಗೆ ಊರಿಗೆಲ್ಲ ಗೊತ್ತು. ಅದ್ರಲ್ಲೇನೈತೆ ವಸ್ತು, ನಂಗೂ ಕಾಯ್ಕೊಡು. ನಿಲ್ಸಿ, ನಿಮ್ಗೆಲ್ಲ ಏನು ಬುದ್ಧಿ ಇಲ್ವಾ? ನಾನಲ್ಲಿ ಯಾರಿಗೋಸ್ಕರ ಪಾಠ ಮಾಡ್ತಾ ಇದ್ದಿದ್ದು? ಅಲ್ಲ, ನನ್ನ ಪರ್ಮಿಷನ್ ಸಹ ಕೇಳ್ದೆ ಇಲ್ಲಿ ಬಂದು ನಿಂತಿದ್ದೀರಲ್ಲ. ಹೋಗಿ ನಡೀರಿ ಎಲ್ಲ.
ನಿಂತ್ಕೊಳ್ಳಿ. ಮಕ್ಳಿಗಂತೂ ಬುದ್ಧಿ ಇಲ್ಲ, ನಿಮಗೂ ಬುದ್ಧಿ ಇಲ್ವಾ? ನಿಮ್ಗೇನಂತ ಹೇಳೋದು? ಏನಿದೆಲ್ಲ? ತಾಕತ್ತು ಏನು? ಅದು ಮಕ್ಕಳೆಲ್ಲ ಓದಿ ಸುಸ್ತಾಗಿರ್ತಾವಲ್ಲ, ಅದಕ್ಕೆ ಕಾಯಾಂಚನ ಅಂತ ಬಂದೆ. ಹಂಗೆ ಹೊಸಿ ತಾಕತ್ತು ತೋರ್ಸಮ್ಮ ಅಂತ. ನಿಮ್ಮ ತಾಕತ್ ತೋರ್ಸಕ್ಕೆ ಇದೇನು ಕುಸ್ತಿ ಮೈದಾನನಾ? ಸ್ಕೂಲು ಸರಸ್ವತಿ ಇರೋ ಜಾಗ. ಮಕ್ಕಳು ಓದಕ್ ಬಂದಿದ್ದಾರೆ, ಕಾಯಿ ತಿನ್ಕೊಂಡು ಕೂರೋಕ್ಕಲ್ಲ. ವಿದ್ಯಾಭ್ಯಾಸ ಎಷ್ಟು ಮುಖ್ಯ ಅಂತ ನಿಮ್ಗೇನಾದ್ರೂ ಗೊತ್ತಾ? ಹೊರಡಿ, ಈ ಮೂಟೆ ತಗೊಂಡು ಹೊರಡಿ. ಡಿಗ್ರಿ ಮೇಡಮ್, ಯಾತೋ ಮಾತಾಡ್ತಿರೋದು ಗೊತ್ತಾಯ್ತಾ ನಿಂಗೆ? ತಲೆಗೋಸಿ ಜ್ಞಾನ. ಅವ್ರನ್ನೇನು ಅನ್ಬೇಡಿ, ಅವ್ರದ್ದೇನು ತೆಪ್ಪೆಲ್ಲ ನಂದೆಯ. ಮೇಡಮ್, ನನಗೆ ಸಮಸ್ಬಿಡಿ. ಯಾವತ್ತಾದ್ರೂ ಒಂದಿನ ನನ್ನ ಕೆಲಸ ಹೋಯ್ತದೆ ಅಂದ್ರೆ ಅದಕ್ಕೆ ನೀನೇ ಕಾರಣ ಅನ್ನೋದು ಡೌಟೇ ಇಲ್ಲ. ಆವತ್ತಮ್ಮವರು, ಇವತ್ತು ರಾಮಣ್ಣವರು. ದೊಡ್ಡ ಮನೆಯವ್ರ ಮೇಲೆ ಯಾಕಮ್ಮ ನಿನಗೆ ದ್ವೇಷ? ಸಾ ಮೇಡಮ್ ಮೇಲೆ ಕೋಪ ಮಾಡ್ಕೊಬೇಡಿ, ಇಲ್ಲ ಅಂದ್ರೆ ರಾಮಣ್ಣ ನಿಮ್ಮ ಮೇಲೆ ಕೋಪ ಮಾಡ್ಕೊಂತಾರೆ. ನೀನ್ ಸುಗ್ಗಿರ್ಲ. ಸಾರ್, ತೊಂಡೆಕಾಯಿ ಮರದ ದಿಮ್ಮಿ ಮೇಲಿಂದ ಬಿದ್ದು ಗಾಯ ಮಾಡ್ಕೊಂಡಿದ್ದೀನಿ ಸಾರ್. ಅಲ್ಲ, ಅಯ್ಯೋ, ಬಿದೋದ್ಯೇನೋ ನೋಡ್ಕೊಂಡು ಓಡಾಡೋದಲ್ವಾ? ಸರಿ ಬಾ, ಎದ್ದೇಳು. ನಿಧಾನ. ಯಾವನ ಈ ಕಡೆ ಬರಬಾರ್ದು ಅಂತ ಹೇಳಿದ್ರು ಬಂದಿದೆಯಲ್ಲ ಬರ್ಸನ್. ಸರ್ ಹೊಡಿಬೇಡಿ ಸರ್. ಆಟ ಆಡೋ ಮಕ್ಕಳು ಇಂಥದ್ದು ಮಾಡ್ಕೊಳ್ಳೋದು ಸಹಜನೇ ಅಲ್ವಾ? ಈ ದಿಮ್ಮಿನ ಹೊರಗೆ ಹಾಕೋ ವ್ಯವಸ್ಥೆ ನಾವು ಮಾಡ್ಕೋಬೇಕಿತ್ತು. ವಾ, ನಂಗೆ ಉಪದೇಶ. ಇದನ್ನ ಹೊರಗೆ ಹಾಕ್ಬೇಕು ಅಂತ ಗೊತ್ತು, ಆದರೆ ಹೆಂಗೆ? ಡಿಗ್ರಿ ಮೇಡಮ್, ನಿನ್ ಕೈಯಾಗಾದ್ರೆ ನೀವು ಒತ್ಕೊಂಡು ಒಗಾಕು. ಬರ್ಲಾ, ಟೀಚರ್ ಆಗ್ತೀನಿ. ನಡೆ. ಇದನ್ನ ಹೇಗೆತ್ತೋದು? ಕೂಸಿ ಕಷ್ಟನೇ ಮೇಡಮ್, ಮರ್ಗಲ್ ಸ್ವಲ್ಪ ಬರೋ ತಂಗ ಕಾಯ್ಬೇಕು. ಬೇಕಾಗಿಲ್ಲ, ಇದ್ನ ಎತ್ತಕ್ಕೆ ಒಬ್ನಿದ್ದಾನೆ. ಯಾರು? ಇನ್ಯಾರು? ನಮ್ಮ ಪೈಲ್ವಾನ. ಓ ಹೌದು, ಹೋಗ್ರಲ್ಲ, ಇನ್ನೂ ದೂರ ಹೋಗಿಲ್ಲ, ಹೋಗಿ ಕರ್ಕ ಬನ್ನಿ. ಈಗ ತಾನೇ ಮೇಡಮ್ ಬೋದವ್ರೆ, ಮೇಡಮ್ ಹೇಳಿದ್ರೆ ಹೋಯ್ತೀನಿ. ಸರಿ, ನಿಧಾನ ಕಂಡ್ರು, ಓಡ್ಬೇಡಿ. ನಾನು ಮಾಡಿದ ತೆಪ್ಪು ಅಂತ ಮಾತ್ರ ಮೇಡಮ್ ಹೇಳೋಕೆ ಗೊತ್ತಾಯ್ತದೆ, ಆದರೆ ಯಾಕೆ ಮಾಡಿದೆ ಅಂತ ತಿಳ್ಕೊಳಕ್ಕಾಗ್ಲಿಲ್ವೇ? ನನ್ನ ಮ್ಯಾಕೆ ಕೂಗಾಡ್ತಾರೆ ಬಿಟ್ಟು ಸಿಕ್ಕಿರೋ ನನಗೆ. ಇನ್ಮ್ಯಾಕೆ ಅವ್ರ ತಂಟೆಗೆ ಹೋಗ್ಬಾರ್ದು. ಮೇಡಮು ಸ್ಯಾನೆ ಶಾಂತವಾದವ್ರು ಅಂದ್ಕೊಂಡಿದ್ದೆ, ಈಟೊಂದು ಗರಂ ಅಂತ ಇವತ್ತೇ ಗೊತ್ತಾದದ್ದು. ಇವ್ರ ಸವಾಸನೆ ಬೇಡ. ರಾಮಣ್ಣ, ನಿನ್ಗೆ ಸ್ಕೂಲ್ ತಾವ್ ಕರೀತಾವೆ, ಬಾ. ನಾನು ಸಮಯ ಕೇಳಾಯ್ತಲ್ಲ, ಮತ್ತೇನಂತೆ ಬರಕ್ಕಿಲ್ಲ. ಓ ರಾಮಣ್ಣ, ಆ ಕಿತಾಪತಿ ಮೇಷ್ಟ್ರು ಬೈತಾನೆ, ಬಾ. ನಿಮ್ಮ ಮೇಷ್ಟ್ರಿಗೆ ಹೇಳು, ನಾನೇ ನಿಮ್ಮ ಈ ಸ್ಕೂಲ್ ಆಳಲ್ಲ, ಬೈದ್ರೆ ಬೇಯಿಸ್ಕೊಂಡು ಹೋಗಿ. ಬೈಯೋದು ನಮ್ಗಲ್ಲ, ಜಾನಕಿ ಮೇಡಮ್ಗೆ. ಈಗ ನಿಂಗೆ ಕರ್ದಿದ್ದು ಜಾನಕಿ ಮೇಡಮ್ ಅಯ್ಯ. ಆಟೋದ್ ಮುಣಿಸ್ಕೊಂಡು ಕಳಿಸ್ಬಿಟ್ಟು ಈಗೇನಂತೆ ಕರೆಯೋದು? ನಿನ್ ಬೂಟೆ ಕೆಲಸ ಮಾಡಕ್ಕೆ ಯಾರು ತಾಕತ್ತೈತೆ ಹೇಳು? ಅದಕ್ಕೆ ಬರೋ ಕೇಳಾರೆ, ನಿನ್ ತಾಕತ್ತೇನು ತೋರ್ಸ್ಪ. ತಾಕತ್ತಾ? ಮತ್ತೆ ಮರು ತಿಮ್ಮಿ ಬಿದ್ದೈತೆ, ಅದನ್ನ ಎತ್ತ ಕೊಡ್ಬೇಕು, ಬಾ. ರಾಮಣ್ಣ, ನಿನ್ ಶಕ್ತಿ ಮುಂದೆ ಯಾರ ಶಕ್ತಿನೂ ಅಂತ ಮೇಡಮ್ ತ ಬಾರಿ ಕುಚ್ಕೊಂಡಿವೆ. ಬರ್ಲಿಲ್ಲ ಅಂದ್ರೆ ಮಾನ ಮರ್ಯಾದೆ ಹೋಯ್ತದೆ, ಬಾ.
ಆ ಮೇಡಮ್ಗೆ ಬೇರೆ ಪೈರು ನೋಡ್ಕಮ್ಮ. ಲೇ ಇರಲ್ಲ, ನಿಮ್ಮ ಕೆಲಸ ನನ್ನ ಕೆಲಸ ಇದ್ದಂಗೆ. ಅದೇನು ತೋರಿಸಿ ಹುಲ್ಕಡ್ಡಿ ಎತ್ತಂಗೆ ಎತ್ತಾಕ್ಬಿಡ್ತೀನಿ. ನಡ್ರಿ ನಡ್ರಲ್ಲ. ನೋಡ್ರಿ ಇವಾಗ ನಮ್ಮ ರಾಮಣ್ಣ ಹೆಂಗ್ ಗೆದ್ದು ಬಿಸಾಕ್ತಾರೆ ಅಂತ. ರಮಣ, ನೀನು ಬಂದ್ಮೇಲೆ ಏನೋ ಒಂಥರ ಸಮಾಧಾನ. ಇಲ್ಲಾಂದ್ರೆ ನಮ್ಮ ಮ್ಯಾಶ್ ತಾವ ತಿರ್ಗಾ ಬೇರೆ ಬೇಯಿಸ್ಕೋಬೇಕಿತ್ತು. ಓ ಶುರು ಮಾಡ್ಕೋ ರಮಣ, ನಿನ್ ತಾಕತ್ನ ತೋರ್ಸು. ಕಡೆ ಬರಲ್ಲ, ಬನ್ನಿ. ಒಂದು ನಿಮಿಷ, ನಿಮ್ಮಿಂದ ಆಗುತ್ತೆ ಅಲ್ವಾ? ಮೇಡಮ್ ಕಣ್ಣಲ್ಲಿ ಕಣ್ಣಿಟ್ಟು ನೋಡು, ಆಗ ನಿಂಗೆ ನಿನ್ನ ತಾಕತ್ ಏನಂತ ಗೊತ್ತಾಯ್ತೈತೆ. ಹೋಗ್ ರಮಣ, ಹೋಗು ಹೋಗು. ಲೇ ಯಾಕ್ಲಾ? ನಾವು ಏನಾದ್ರೂ ಒಳ್ಳೆ ಕೆಲಸ ಮಾಡಿದ್ರೆ ಮೇಡಮ್ ಗಿಫ್ಟ್ ಕೊಡ್ತಾರೆ ಹಂಗೆ. ಏಯ್ ಅದೆಲ್ಲ ಏನು ಬೇಡ, ನಾ ಬರ್ತೀನಿ. ನಿಂತ್ಕೊಳ್ಳಿ. ಅನು, ನನ್ನ ಟಿಫನ್ ಬಾಕ್ಸ್ ಬಂದ್ಬಿಡ್ತೀಯಾ? ಓ, ಆ ಟಿಫನ್ ಬಾಕ್ಸಾ? ತರ್ತೀನಿ. ನೀವಾಗಲೂ ಅಷ್ಟೇ, ಕ್ಲಾಸ್ಗೆ ಹೋಗಿ, ನಾನು ಬರ್ತೀನಿ. ಸಾರಿ. ಸಾರಿನಾ? ಯಾಕೆ? ನಾನು ಆವಾಗಲೇ ನಿಮ್ಗೆ ಹಾಗೆ ಬೈಬಾರ್ದಿತ್ತು, ಅದಕ್ಕೆ. ಅಯ್ಯೋ ಮೇಡಮ್, ನಾ ತಪ್ಪೆಲ್ಲ ನಂದೆಯ. ನಿಮ್ಮ ಕೆಲಸ ತೆಪ್ಪು ಮಾಡೋದನ್ನ ತಿದ್ದದಲ್ವೇ? ನೀವು ಸರಿಯಾಗೇ ಮಾಡಿದ್ದೀರಾ. ಆದರೂ ಸಾರಿ. ನೀವು ಸ್ಕೂಲಲ್ಲಿ ಕಾಯಿ ಹಂಚಿದ್ದು ನನಗೆ ಇಷ್ಟ ಆಗಲಿಲ್ಲ. ನಿಮ್ಗೆ ಇಷ್ಟ ಇಲ್ಲ ಅಂದ್ಮೇಕೆ ಈ ಜನ್ಮದಲ್ಲಿ ಕಾಯೇ ತಿನ್ನಕ್ಕಿಲ್ಲ ಬಿಡಿ. ಸ್ಕೂಲಲ್ಲಿ ಹಂಚಬೇಡಿ ಅಂತಂದೆ. ನೀವು ತಿನ್ನೋದ್ರಲ್ಲಿ ನನಗೇನು ಅಭ್ಯಂತರ ಇಲ್ಲ. ವಾಕೆ
ತಗೋ ಜಾನಕಿ. ಏನು? ಅಮ್ಮ ರವೆ ಉಂಡೆ ಮಾಡಿಕೊಟ್ಟಿದ್ದಾರೆ. ಬಾಕ್ಸ್ ಒಂಚೂರು ಓಪನ್ ಮಾಡಿಕೊಡ್ತೀರಾ? ಸ್ಕೂಲಿಗೆ ಟೈಮ್ ಆಯಿತು, ಅದು ನಿಮಗೇನೆ. ತಿನ್ಬಿಟ್ಟು ಬಾಕ್ಸ್ ವಾಪಸ್ ಕೊಡಿ. ಇದೇನಿದು? ಈ ಮುಚ್ಚುಳ ಮೇಡಮ್ ಎದುರುಗಡೆ ಮರ್ಯಾದೆ ತೆಗಿಬೇಕು ಅಂತ ಪ್ಲ್ಯಾನ್ ಮಾಡಿತ್ತೋ ಏನೋ. ಥು. ಐ ರವೆ ಉಂಡೆ. ಇದಾನ ದೋಸ್ತಿ ಅಂದ್ರೆ? ಇದೇನಾ ನಮ್ದು ನಿಮ್ದು ಗೆಳ್ತಾನ? ನಮ್ಮನ್ ಬಿಟ್ಟು ತಿನ್ನೋದ್ ನಿನ್ ಹೆಂಗಾರ ಮನ್ಸ್ಬೋತ ರಾಮಣ್ಣ. ನಂಗೂ ತಿನ್ಬೇಕು ಅನ್ಸ್ತೈತೆ, ಕೊಡೋಣ. ಲೈ ಹೋಗ್ರಲ್ಲ ಮನೆಗೆ ಹೋಗಿ. ನಂಗೆ ಹೊಟ್ಟೆ ನೋವು ಬಂದರೂ ಪರವಾಗಿಲ್ಲ, ನಿಮಗೆ ಕೊಡೋಕ್ಕಿಲ್ಲ. ಹೊಸ ಫ್ರೆಂಡ್ಸು ಸಿಕ್ಕಿದ ತಕ್ಷಣ ಹಳೆ ಫ್ರೆಂಡ್ಸ್ನ ಮರಿಬಾರ್ದು ಕಣ ನಾವು. ಇದು ದ್ರೋಹ. ಲೈ ಯಾರಲ್ಲ ಹೊಸ ಫ್ರೆಂಡು? ಇನ್ಯಾರು? ಜಾನಕಿ ಮೇಡಮೇ. ಓಯ್ ನಾನು ಬ್ರಹ್ಮಚಾರಿ. ಮೇಡಮ್ ತಾವ್ ಹೆಂಗ್ಲ ದೋಸ್ತಿ ಮಾಡೋಕ್ಕಾಯ್ತದೆ? ನಾವ್ ಯಾರು ಜಗಳ ಆಡಿದ್ರೆ ಊಟ ಡಬ್ಬಿ ಹಂಚ್ಕೊಳ್ಳಿ ಅಂತ ಮೇಡಮ್ ಹೇಳ್ತಾರೆ. ಈಗ ಅವ್ರೇ ನಿನ್ನ ಹತ್ರ ಡಬ್ಬಿ ಕೊಟ್ಟವ್ರೆ, ಏನ್ ಅರ್ಥ? ಏಯ್ ಏನೇನ ಮಾತಾಡಬೇಡಿ, ಹೋಗ್ರಲ್ಲ. ಮೇಡಮ್ ಅಂದ್ರು ಕಲ. ರಾಮೋರೆ, ನೀವಿನ್ನೂ ಹೋಗಿಲ್ವಾ? ನೀವೇ ತಿಂದ್ಬಿಟ್ಟು ಕೊಡಿ ಅಂತ ಹೇಳಿದ್ರಲ್ಲ, ಅದಕ್ಕೆ ತಿಂತಾ ಇದ್ದೆ. ಒಂದು 2 ನಿಮಿಷ ಮುಗಿಸ್ಬಿಡ್ತೀನಿ. ಅಷ್ಟು ಅವಸರವಾಗಿ ತಿನ್ನಬೇಕು ಅಂತೇನೂ ಇಲ್ಲ, ಆರಾಮಾಗಿ ತಿನ್ಬಿಟ್ಟೆ ವಾಪಸ್ ಕೊಡಿ. ರಾಮಣ್ಣ, ರವೆ ಉಂಡೆ ಸ್ಯಾನ ಇಷ್ಟ ಆಯಿತು ಅಂತ ಕಾಣ್ತೈತೆ. ಚಂದಾಗಿತ್ತಾ? ಹಾಂ, ನನಗೆ ಉಸ್ತಾದ್ ಗುಲ್ ಹಾಕ್ಬೇಕು, ಹೋಯ್ತೀನಿ. ಏನು? ಬಾಸ್ಗೆ ಬರ್ತೀನಿ. ಇಷ್ಟು ಪ್ರೀತಿಯಿಂದ ಕೊಟ್ಮೇಲೆ ಇಷ್ಟ ಆಗೇ ಆಗುತ್ತೆ ಅಲ್ವಾ ಜಾನಕಿ? ಸುಮ್ಮನೆ ಇರೋನು, ನೀನು ಮತ್ತೆ ಶುರು ಮಾಡ್ಕೋಬೇಡ. ಜಾನಕಿ, ಜಾನಕಿ, ಏನಮ್ಮ? ಬೆಳಗ್ಗೆ ಕೊಟ್ಟಿದ್ದ ಬಾಕ್ಸ್ ತರ್ಲಿಲ್ವಾ ನೀನು? ಯಾವ್ದು? ಓ, ರವೆ ಉಂಡೆ ಕೊಟ್ಟಿದ್ದಾ? ಅದು ರಾಮೋರು ಕೊಟ್ಟಿದ್ದೀನಿ, ನಾಳೆ ಕೊಡ್ತಾರೆ. ರಾಮು ರವೆ ಉಂಡೆ ತಿಂದ್ರಂತ, ಚೆನ್ನಾಗಿತ್ತಂತ. ಗೊತ್ತಿಲ್ಲಮ್ಮ, ಮನೆಗೆ ತಗೊಂಡು ಹೋಗಿದ್ದಾರಲ್ಲ, ನಾಳೆ ಹೇಳ್ಬೋದು. ನಿನ್ನೆದುರಿಗೆ ತಿಂದ್ರೆ ಚೆನ್ನಾಗಿದೆ ಅಂತ ಎಲ್ಲಿ ಸುಳ್ಳು ಹೇಳಬೇಕಾಗುತ್ತೋ ಅಂತ ಮನೆಗೆ ತಗೊಂಡು ಹೋಗಿರ್ತಾರೆ.